ಬಾಲಕಿಯ ಕತ್ತು ಹಿಸುಕಿ ಕೊಲೆ ಮಾಡಿದಂತಹ ಪ್ರಕರಣ ಈಗ ವೈಟ್ಫೀಲ್ಡ್ನಲ್ಲಿ ಆಗಿರೋದು ಬೆಂಗಳೂರಿನಲ್ಲಿ. ನೆರೆಮನೆಯ ಕೊಲೆ ಆರೋಪಿ ಯೂಸುಫ್ನನ್ನು ಈಗ ಬಂಧಿಸಲಾಗಿದೆ. ವೈಟ್ಫೀಲ್ಡ್ ಪೊಲೀಸರು ಆರೋಪಿಯನ್ನು ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳದ ಬಾಲಕಿಯ ತಂದೆ ಇಜಾಮುಲ್, ಆರೋಪಿ ಯೂಸುಫ್ ನೆಲ್ಲೂರು ಹಳ್ಳಿಯಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ವಾಸವಿದ್ದರಂತೆ. ಅವರು ಚಿಂದಿ ಆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಈ ಆರೋಪಿ ಯೂಸುಫ್. CCTV ದೃಶ್ಯಾವಳಿ ಆಧರಿಸಿ ಪೊಲೀಸರು ಬಂಧಿಸಿದ್ದಾರೆ. ಈಗ ಆರೋಪಿ ಯೂಸುಫ್ನನ್ನು ಬಂಧಿಸಿ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೆಲ್ಲೂರು ಹಳ್ಳಿಯಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಇವರಿಬ್ಬರು ವಾಸವಾಗಿದ್ದರಂತೆ. ಆಮೇಲೆ ಇಲ್ಲಿ ಬಂದಿದ್ದಾರೆ. ಇಲ್ಲೂ ಕೂಡ ಈಗ ಗೊತ್ತಾಗಿದೆ. ಚಿಂದಿ ಆಯೋ ಕೆಲಸ ಮಾಡ್ತಾ ಇದ್ದನು ಇವನು. ಪಾಪ ನೆರೆಮನೆಯ ಬಾಲಕಿಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿರುವಂಥದ್ದು ಈಗ ಪತ್ತೆ ಹಚ್ಚಿದ್ದಾರೆ. ನೋಡಿ ಅಲ್ಲಿ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇಂಥ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ತಂದೆ ತಾಯಿಗಳು ಎಚ್ಚೆತ್ಕೊಳ್ಳೋದಿಲ್ಲ. ಯಾರ್ಯಾರ ಮೇಲೆ ನಂಬಿಕೆಯ ಮೇಲೆ ಬಿಟ್ಟೋಗುವಂಥ ಪರಿಸ್ಥಿತಿಗಳಿರುತ್ತೆ. ಹೇಗೆ ಹಚ್ಕೊಂಡಿದ್ರು? ಇವನು ಎಷ್ಟು ವರ್ಷದಿಂದ ಅವ್ರಿಗೆ ಪರಿಚಯ ಆಗಿದ್ದ? ಅರುಣ್, ಬೆಂಗಳೂರಿನ ವೈಟ್ಫೀಲ್ಡ್ ಡಿವಿಷನ್ನ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಲ್ಲೂರಹಳ್ಳಿ ಅಂತೇಳಿ ಆ ನಲ್ಲೂರಹಳ್ಳಿಯಲ್ಲಿ ಬಾಲಕಿಯೊಬ್ಬಳನ್ನು ಕತ್ತು ಹಿಸುಕಿ ಕೊಲೆ ಮಾಡಲಾಗಿತ್ತು. ಸುಮಾರು 7-8 ವರ್ಷದ ಬಾಲಕಿ ಆಕೆಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿದಂತಹ ಬಳಿಕ ಮೋರಿಗೆ ಎಸೆಯುವ ಕೆಲಸವನ್ನು ಈ ಹಂತಕ ಮಾಡಿದ್ದ. CCTVಗಳ ಆಧಾರದ ಮೇಲೆ ಇದೀಗ ಯೂಸಫ್ ಎಂಬ ಆರೋಪಿಯನ್ನು ಬಂಧನ ಮಾಡಲಾಗಿದೆ. ಈತ ಚಿಂದಿ ಆಯುವ ಕೆಲಸವನ್ನು ಮಾಡ್ತಿದ್ದಾನೆ. ಈ ಯೂಸಫ್ ಮತ್ತು ಈ ಮಗುವಿನ ತಂದೆ ಇಜಾಮುಲ್ ಶೇಖ್ ಇಬ್ಬರು ಕೂಡ ಪಶ್ಚಿಮ ಬಂಗಾಳ ಮೂಲದವರು. ಇವರಿಬ್ಬರು ಕೂಡ ಈ ನಲ್ಲೂರಹಳ್ಳಿಯಲ್ಲಿ ಅಕ್ಕಪಕ್ಕದಲ್ಲಿ ಮನೆಯನ್ನು ಮಾಡಿಟ್ಕೊಂಡಿದ್ರು. ಪೊಲೀಸರ ಮಾಹಿತಿಯ ಪ್ರಕಾರ, ಇದೀಗ ಪೊಲೀಸರ ತನಿಖೆಯ ಪ್ರಕಾರ ಈತನಿಗೂ ಮತ್ತು ಈ ಮಗುವಿನ ತಾಯಿಗೂ ಜಗಳ ಆಗಿತ್ತು. ಹೀಗಾಗಿ ಆ ಜಗಳಕ್ಕೋಸ್ಕರ, ತಾಯಿಯ ಮೇಲಿನ ಕೋಪಕ್ಕೋಸ್ಕರ ಈತ ಮಗುವನ್ನು ಕೊಲೆ ಮಾಡಿದ್ದಾನೆ ಅನ್ನೋ ಮಟ್ಟಿಗೆ ಇದೀಗ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಸಂಶಯವನ್ನು ಪಡ್ತಿದ್ದಾರೆ. ಆದರೆ ಈತನನ್ನು ವಿಚಾರಣೆಗೆ ಒಳಪಡಿಸಬೇಕು. ಬಟ್ ಸ್ಥಳೀಯರ ಹೇಳಿಕೆಗಳು ಬೇರೆ ಬೇರೆ ರೀತಿ ಇದೆ. ಈತ ಮಗುವನ್ನು ಈ ರೀತಿಯಾಗಿ ಕೊಂದಿದ್ದಾನೆ, ಇದರಿಂದ ಬೇರೆ ಏನು ಇಂಟೆನ್ಷನ್ ಇದೆ, ಮತ್ತು ಈತನ ಮನಸ್ಥಿತಿಯನ್ನು ಕರೆಕ್ಟಾಗಿ ಅವಲೋಕಿಸಿ ಪೊಲೀಸರು ತನಿಖೆಯನ್ನು ನಡೆಸಬೇಕು ಅನ್ನೋ ಮಟ್ಟಿಗೆ ಇದೀಗ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಆ ಮಗುವನ್ನು ನಿನ್ನೆಯೇ ಪೋಸ್ಟ್ಮಾರ್ಟಮ್ ಮುಗಿಸಿ ಇದೀಗ ಆ ಮಗುವಿನ ಮೃತದೇಹವನ್ನು ಪೋಷಕರಿಗೆ ಒಪ್ಪಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಸದ್ಯ ಯೂಸಫ್ನನ್ನು ಇದೀಗ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು. ಹೇಗೆ ಸಾವಾಯಿತು, ಏನು ಎತ್ತ, ಅಥವಾ ಬೇರೆ ಯಾವುದಾದ್ರೂ ಆ ಮಗುವಿನ ಮೇಲೆ ಬೇರೆ ದೌರ್ಜನ್ಯವನ್ನು ಏನಾದರೂ ಈತ ಎಸಗಿದಾನ, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಳಿಕ ಗೊತ್ತಾಗುತ್ತೆ ಬಾಲಕಿಯ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ನಾ ಅಥವಾ ಇಲ್ವಾ, ಯಾತಕ್ಕೋಸ್ಕರ ಕತ್ತು ಹಿಚ್ಚುಕಿ ಸಾಯಿಸಿದ ಇವನು, ಇಂಥ ಕ್ರೂರ ಮನಸ್ಥಿತಿಯನ್ನು ಯಾಕೆ ಇಟ್ಕೊಂಡಿದ್ದ, ಇವೆಲ್ಲವೂ ಕೂಡ ಈಗ ಮಾಹಿತಿಗಳು ಬರುತ್ತೆ ಮರಣೋತ್ತರ ಪರೀಕ್ಷೆಯ ನಂತರ.